ಅರ್ಥ ಆಯ್ತಾ? Yeah. Hey guys, welcome back to my channel. So friends, ಇವತ್ತು ನಾವು ಹೊರಗಡೆ ವೆಜಿಟೇಬಲ್ಸ್ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಯೂಶಲಿ ನಾವು ಸ್ವಲ್ಪ ಹೊರಗಡೆ ಹೋಗಿ ತಗೊಂಬರ್ತೀವಿ, ಯಾಕಂದರೆ ಅಲ್ಲಿ ಫ್ರೆಶ್ ಸಿಗುತ್ತೆ ಅಂತ. ಪ್ಯೂರೋ ನ್ಯಾಚುರಲ್ ಅಂತ ಇದೆ, ತುಂಬ ಫ್ರೆಶ್ ಆಗಿರುತ್ತೆ. ಆ್ಯಂಡ್ 1 ವೀಕಿಗೆ ಎಷ್ಟು ಬೇಕೋ ಅಷ್ಟು ತಗೊಂಬರ್ತೀವಿ. ಪ್ರತಿ ವೀಕ್ ಹೋಗ್ತಾ ಇರ್ತೀವಿ, ಯಾವಾಗಾಗುತ್ತೋ ಆವಾಗ. ಸೊ ಇದು ನಾನು ಹಾಕೊಂಡಿರೋಂಥ ಔಟ್ಫಿಟ್, ಇದು ಜೀನ್ಸ್ ಆ್ಯಂಡ್ ಟಾಪ್. ಸಮ್ಮರ್ ಈವ್ನಿಂಗ್ ಹೊರಟಿರೋದು, ಆದರೂ ಕೂಡ ಆನ್ ದ ವೇ ತುಂಬ ಬಾಯಾರಿಕೆ ಆಗುತ್ತೆ ಅಂತ. ಇವಾಗ ತುಂಬ ಹಾಟ್ ಬೇರೆ ಇದೆ, ತುಂಬ ಬಿಸಿಲು, ಅದಕ್ಕೆ ನೀರಿನ ಬಾಟಲ್ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ನಾವು ಯಾವಾಗಲೇ ತರಕಾರಿ ಜಾಸ್ತಿ ನಾವು ಪ್ಯೂರೋ ನ್ಯಾಚುರಲಲ್ಲೇ ತೊಗೊಳ್ಳೋದು. ಆ್ಯಂಡ್ ಅಲ್ಲಿ ನಾನು ತೋರಿಸಿದ್ನೆಲ್ಲ ಮೆಟ್ಲು, ಅವಾಗೇನು ಫ್ರೆಶ್ ಆಗಿ ವೆಜಿಟೇಬಲ್ಸ್ ಬಂದಿದ್ವು, ಫ್ರೂಟ್ಸ್ ಬಂದಿದ್ವು. ಸೊ ಅದು ಅನ್ಲೋಡ್ ಮಾಡ್ತಾಯಿದ್ರು. ಸೊ ಫ್ರೆಶ್ ಆಗಿರೋದು, ಈವ್ನಿಂಗ್ ಹೋದರೆ ಇನ್ನೂ ಜಾಸ್ತಿ ಫ್ರೆಶ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಎಂಟರ್ ಆದರೆ ಈ ಥರ ಇದೆ ಇದು ಶಾಪ್. ಆ್ಯಂಡ್ ನಾನು ಇದನ್ನು ಜಸ್ಟ್ ರ್ಯಾಂಡಮ್ ಆಗಿ ಸ್ವಲ್ಪ ಸೆಲೆಕ್ಟ್ ಮಾಡಿ ತಗೋತಾ ಇದ್ದೀನಿ. ಬಟ್ ಕಲ್ಲಂಗಡಿ ಹಣ್ಣು ಹೇಗೆ ತಗೋಬೇಕು ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಜಸ್ಟ್ ಅದು ತೊಟ್ಟಿರುತ್ತಲ್ಲ, ಅದು ತೊಟ್ಟು ಡ್ರೈ ಆಗಿದ್ದರೆ ಅದು ಹಣ್ಣಾಗಿದೆ, ಸಿಹಿ ಆಗಿದೆ ಅಂತ ಅರ್ಥ ಅಂತೆ. ಸೊ ಆ ರೀತಿ ನೋಡಿ ತಗೊಂಡಿದ್ದೀನಿ. ಆ್ಯಂಡ್ ಹೌದು, ನಂಗೆ ಸ್ವಲ್ಪ ಅನುಭವ ಆಗಿದೆ. ಆ ರೀತಿ ನೋಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಮಾವಿನ ಹಣ್ಣು ಐ ಗೆಸ್ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೋತೀನಿ. ಮಾವಿನ ಹಣ್ಣು ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರ್ತಿದ್ರೆ ಅದು ಹಣ್ಣಾಗಿದೆ ಆ್ಯಂಡ್ ಸ್ವೀಟ್ ಆಗಿದೆ ಅಂತ ಅರ್ಥ. ಇದು ಹನಿ ಮೆಲನ್, ಬಟ್ ನಾನು ತಗೊಳ್ಳಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೋತಾ ಇದ್ದೀನಿ. ಜಾಸ್ತಿ ತೊಗೊಳ್ಳಲ್ಲ, ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನೋದಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ವೆಜಿಟೇಬಲ್ಸ್ ತುಂಬ ಫ್ರೆಶ್ ಇದೆ. ಈ ಬೀಟ್ರೂಟ್ ಅಂತೂ ಎಷ್ಟು ಫ್ರೆಶ್ ಇದೆ ಅಂದರೆ ಇವಾಗಿನೂ ಕಿತ್ಕೊಂಡ್ಬಂದಿದ್ದೀವೇನೋ ಗಿಡದಿಂದ ಅಂದರೆ ಅಂತ ಅನಿಸುತ್ತೆ. ಆ್ಯಂಡ್ ಈ ಕ್ಯಾರೆಟ್ ಕೂಡ ತುಂಬ ಫ್ರೆಶ್ ಆಗಿದೆ. ಇಲ್ಲಿ ನೋಡಿ, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಇದು ಕೂಡ ತುಂಬ ಫ್ರೆಶ್ ಇದೆ. ಸೊ ನನಗೆ ಇಲ್ಲಿ ಹೋಗಿ ತರಕಾರಿ ಹಣ್ಣು ತೊಗೊಳಕ್ಕೆ ತುಂಬ ಇಷ್ಟ ಆಗುತ್ತೆ. ನಾವು ಯಾವಾಗನ ಫ್ರೀ ಇದ್ದಾಗ ಜಾಸ್ತಿ ಇಲ್ಲಿಂದನೇ ನಾವು ತೊಗೊಂಬರೋದು. ಇಲ್ಲ ಅಂದರೆ ನಾನು ಕೆಲವು ಸಲ ಬಿಗ್ ಬಾಸ್ಕೆಟಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡ್ತೀನಿ. ಅಥವಾ ನಮ್ಮ ಕಮ್ಯುನಿಟಿಯಲ್ಲೇ ಬರುತ್ತೆ ತರಕಾರಿ ಎಲ್ಲ. ಸೊ ಕೆಲವು ಸಲ ಅಲ್ಲಿ ಹೋಗ್ತೀನಿ, ಬಟ್ ಯಾವಾಗಲೂ ಹೋಗೋದಿಲ್ಲ. ಆ್ಯಂಡ್ ಇದು ನನ್ನ ವೆಯ್ಟ್ ಲಾಸಿಗೆ ನನಗೆ ಬೇಕು, ಅದಕ್ಕೋಸ್ಕರ ನಾನೊಂದು 2 ಚಿಕ್ಕದು ತೊಗೊಂಡಿದ್ದೀನಿ. ದೊಡ್ಡದಾದರೆ ಒಂದೇ ತೊಗೋತಾ ಇದ್ದೆ. ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ತೊಗೊಂಡಿದ್ದಾಯಿತು. ಇಲ್ಲಿ ತುಂಬ ಬಾರಿಕೆ ಆಗ್ತಿತ್ತು, ತಣ್ಣಗಿರೋಂಥ ಲಸ್ಸಿ ಸಿಗ್ತು ಅಲ್ಲಿ. ಸೊ ಅದನ್ನು ಕೂಡ ಕೊಂಡ್ಕೊಂಡ್ವಿ. ಅಮೂಲ್ ಲಸ್ಸಿ ರೋಸ್ ಫ್ಲೇವರ್ದು, ತುಂಬ ಎಮ್ಮೆ ಆಗಿದೆ, ಸಖತ್ತಾಗಿದೆ. ಇದು ಕುಡ್ಕೊಂಡು ಈಗ ಮನೆಗೆ ಹೋಗೋದು. ತುಂಬ ಬಿಸಿಲು, ತುಂಬ ಬಾಯಾರಿಕೆ, ಅದಕ್ಕೆ ಮನೆಗೆ ಹೋಗ್ತಾ ಇವನ್ ಲಸ್ಸಿ ಖಾಲಿ ಆಯ್ತು. ಲಸ್ಸಿ ಕುಡಿದು ಖಾಲಿ ಆದ್ರೂ ಕೂಡ ನೀರು ಕುಡಿತಾ ಇದ್ದೀನಿ. ಮನೆಗೆ ಬಂದ್ವಿ. ಬಂದ ತಕ್ಷಣನೇ ನನಗೆ ನಮ್ಮ ಕಾಲ್ ಬಂತು. ಆ್ಯಕ್ಚುಲಿ ಒಂದು ಕ್ಲಾಸ್ ಇದೆ ನಾನು ತಗೋಬೇಕಾಗಿರೋದು. ಸೊ ಆ ಕ್ಲಾಸ್ ತಗೊಳ್ಳೋಣ ಅಂತ ಕೂತಿದ್ದೀನಿ. ಆ್ಯಕ್ಚುಲಿ 5:30 ಇದ್ದಿದ್ದು ನಾನು ಮರ್ತುಬಿಟ್ಟೆ. ಸೊ ಒಂದು 10 ಮಿನಿಟ್ಸಲ್ಲಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಟ್ ಈಗ ಕಾಲ್ ಮಾಡ್ತಾ ಇದ್ದೀನಿ, ಅವರು ಕಾಲ್ ಕಟ್ ಮಾಡ್ತಿದ್ದಾರೆ. ಮೇ ಬಿ ಬ್ಯುಸಿ ಇರಬೇಕು ಅಥವಾ ಬೇರೆ ಯಾವುದೋ ಕ್ಲಾಸ್ ತೊಗೊಂಡಿರ್ಬೋದು. ಕಾಲ್ ಬಂತು. ಹಲೋ. ಹಾಂ ಮ್ಯಾಮ್. ನಿನಗೊಂದು ಸ್ಕ್ರಿಪ್ಟ್ ಕಳಿಸಿದ್ದೀನಿ ಅನ್ಸುತ್ತೆ ನೋಡು. ಹೌದು. ಸೊ ಕ್ಲಾಸ್ ಆಯಿತು. ಕ್ಲಾಸ್ ಆದಮೇಲೆ ಡ್ರೆಸ್ ಚೇಂಜ್ ಕೂಡ ಮಾಡಿದೆ. ಆ್ಯಂಡ್ ಸ್ವಲ್ಪ ಬಾರ್ಲಿ ಕುಡಿತೀನಿ. ಈ ನಡುವೆ ಸ್ವಲ್ಪ ತಂಪಾಗಿರೋದಕ್ಕೆ ಬಾರ್ಲಿ ಕುಡಿತಾ ಇದ್ದೀನಿ. ಸೊ ಒಂದು ಗ್ಲಾಸ್ ಅಷ್ಟು ಬಾರ್ಲಿ ಕುಡಿತೀನಿ. ಕ್ಯಾಮ್ರಾನ ಇಲ್ಲೊಂದು ಕಡೆ ಸೆಟ್ ಮಾಡಿ ಇಡ್ತೀನಿ. ಓಕೆ, ಗ್ಲಾಸಲ್ಲಿ ಈ ನಡುವೆ ನಮ್ಮ ಮನೇಲಿ ಬಾರ್ಲಿ ಯಾವಾಗಲೂ ಇರುತ್ತೆ.
ಬಾರ್ಲಿ ಹಾಕ್ಕೊಂಡು ಸ್ವಲ್ಪ ಕುಡಿತೀನಿ. ಬಾರ್ಲಿ ಪೌಡರ್ನ ಮಿಕ್ಸ್ ಮಾಡಿ ಕುಡಿಯೋದು. ಬಿಳಿ ಕಲ್ಸಕ್ಕರೆ ಹಾಕಿ ಮಾಡಿರೋದು. ಆ್ಯಂಡ್ ತರಕಾರಿ ತಂದಿದ್ವಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ನಾನು ಯಾವ ರೀತಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಅದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ತುಂಬ ದಿವಸದವರೆಗೂ ಸ್ಟೋರ್ ಆಗಿ ಇರುತ್ತೆ ಫ್ರಿಜ್ನಲ್ಲಿ. ಇಲ್ಲಿ ನೋಡಿ, ಇದು ಜಿಪ್ಪರ್ ಬ್ಯಾಗ್. ಸೊ ಇದರಲ್ಲಿ ಪ್ರೆಸ್ಸಿಂಗ್ ಬ್ಯಾಗ್ ಕೂಡ ಬರುತ್ತೆ. ಸೊ ಜಿಪ್ಪರ್ ಬ್ಯಾಗ್ನಲ್ಲಿ ಈ ರೀತಿ ಸ್ಟೋರ್ ಮಾಡಿ ಇಡ್ತೀವಿ. ಇಲ್ಲಿ ಸ್ವಲ್ಪ ತರಕಾರಿ ಜಾಸ್ತಿ ತಂದಿದ್ದೆ ಅಂತ ಇಲ್ಲಿ ಮೇಲೆ ಕೂಡ ಇಟ್ಟಿದ್ದೀವಿ. ಇದು ಈ ರೀತಿ ಜಿಪ್ಪರ್ ಬರುತ್ತೆ. ಸೊ ಜಿಪ್ನ ಈಗ ಈ ರೀತಿ ಮಾಡೋದು ಹೀಗೆ. ಜಸ್ಟ್ ಇದು ಓಪನ್ ಇದೆ, ಜಿಪ್ ಹಾಕಬೇಕು. ಸಿಂಗಲ್ ಕೈಯಿಂದ ಇದು ಮಾಡ್ತಿದ್ದೀನಿ. ಸೊ ಜಿಪ್ಪರ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆ್ಯಂಡ್ ತರಕಾರಿ ಕೂಡ ತುಂಬ ಫ್ರೆಶ್ ಆಗಿರುತ್ತೆ. ಸೊ ತೊಗೊಂಡಿರೋ ಟೊಮ್ಯಾಟೊ ಇದೆಲ್ಲವೂ ಇಲ್ಲಿ ಈ ರೀತಿ ಸ್ಟೋರ್ ಮಾಡಿ ಇಡ್ತೀವಿ. ಇದು ಸ್ವಲ್ಪ ಫಿಲ್ ಆಗಿದೆ ಅಂತ ಇಲ್ಲಿ ಮೇಲೆ ಕೂಡ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ, ತುಂಬ ಫ್ರೆಶ್ ಆಗಿರೋದು. ಫ್ರಿಜ್ ತುಂಬ ಹೊತ್ತು ಓಪನ್ ಇಟ್ಟಿರೋದಕ್ಕೆ ಬೀಪ್ ಸೌಂಡ್ ಬರ್ತಾ ಇದೆ. ಆ್ಯಂಡ್ ಈ ಕಡೆನೂ ಅಷ್ಟೇ, ನಾನು ಆ್ಯಕ್ಚುಲಿ ಜೋಡ್ಸ್ ಇಡ್ತೀನಿ. ನಮ್ಮ ಅತ್ತೆ ಮಗಳು ಹೀಗೆ ಇಟ್ಟಿದ್ದಾರೆ ಇದನ್ನು. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ನಾವು ತೊಟ್ಟು ಈ ರೀತಿ ಓಪನ್ ಮಾಡಿ ತೊಟ್ಟೆಲ್ಲ ತೆಗೆದುಬಿಟ್ಟು ಸ್ಟೋರ್ ಮಾಡ್ತೀವಿ. ತುಂಬ ದಿವಸದವರೆಗೂ ಬರುತ್ತೆ. ಆ್ಯಕ್ಚುಲಿ ನಾನು ಇದನ್ನು 1 by 1 ಸ್ಟೋರ್ ಮಾಡಿಡ್ತೀನಿ. ಬಟ್ ನಮ್ಮ ಅತ್ತೆ ಮಗಳು ಸ್ವಲ್ಪ ಅರ್ಜೆಂಟಲ್ಲಿ ಹೀಗೆ ಮಾಡ್ತಾರೆ. ಆಮೇಲೆ ನಾನು ಜೋಡಿಸ್ತೀನಿ ಇದನ್ನು. ಸೊ ಈ ರೀತಿ ಸ್ಟೋರ್ ಮಾಡಿ ಇಡ್ತೀವಿ. ಆ್ಯಂಡ್ ಫ್ರೂಟ್ಸ್ನ ಇಲ್ಲಿ ರೀತಿ ಸ್ಟೋರ್ ಮಾಡಿ ಇಡ್ತೀನಿ. ಆ್ಯಪಲ್ ತೊಗೊಂಡಿದ್ದೀವಿ, ಸ್ವಲ್ಪ ಪೊಮೊಗ್ರಾನೇಟ್ ತೊಗೊಂಡಿದ್ದೀವಿ. ಸೊ ಇದನ್ನು ಹೀಗೆ ಸ್ಟೋರ್ ಮಾಡಿ ಇಟ್ಕೋತೀವಿ. ಇದು ಮ್ಯಾಂಗೋಸ್. ಸ್ವಲ್ಪ ಈಗ ಅಷ್ಟೊಂದು ಹಣ್ಣಾಗಿ ಬರ್ತಿಲ್ಲ. ಸೊ ಈ ರೀತಿ ತೊಗೊಂಡಿದ್ದೀವಿ ಮ್ಯಾಂಗೋಸ್. ಇದನ್ನು ಇದನ್ನು ಇಟ್ಟಿಲ್ಲ, ಇದನ್ನು ಇಡಬೇಕು. ಇದೇ ರೀತಿ ಇದನ್ನು ತೊಗೊಂಬಂದಿದ್ದೀವಿ. ಸೊ ಹೆಸರು ಗೊತ್ತಿಲ್ಲ ನನಗೆ, ಬಟ್ ತುಂಬ ಸಿಹಿಯಾಗಿರುತ್ತೆ ಅಂತ ತಂದು ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದು ಕಲ್ಲಂಗಡಿ ಹಣ್ಣೆಲ್ಲ ಇದೇ ರೀತಿ ಇಡ್ತೀವಿ ನಾವು. ಆ್ಯಂಡ್ ಬೆಳಿಗ್ಗೆ ನಾನು ಇದನ್ನು ಜ್ಯೂಸ್ ಮಾಡ್ತೀನಿ. ಮಸ್ಕ್ ಮೆಲನ್, ತರ್ಬೂಜ ಆ್ಯಂಡ್ ಬಾಳೆಹಣ್ಣಲ್ಲಿ ಇಟ್ಟಿದ್ದೀವಿ. ಕಲ್ಲಂಗಡಿ ಹಣ್ಣು ನಮ್ಮನೇಲಿ ಸ್ಟಾಕ್ ಇರುತ್ತೆ. ಇದು ಕಲ್ಸಕ್ಕರೆ ಇವಾಗ ನಾನು ತಕ್ಕೊಂಡಿದ್ದೆ, ಸೊ ಹೀಗೆ ಇದೆ. ಆ್ಯಂಡ್ ಇದು ರಸಬಾಳೆಹಣ್ಣು. ಇದು ಕೂಡ ಅಷ್ಟೇ, ಇನ್ನೊಂದು 2-3 ಡೇಸಲ್ಲಿ ಇದು ಖಾಲಿ ಮಾಡ್ತೀವಿ ನಾವು ಜಾಸ್ತಿ ತಿಂತೀವಿ. ನಮ್ಮ ಮಾವ ತುಂಬ ಜಾಸ್ತಿ ತಿಂತಾರೆ, ಅವ್ರಿಗೆ ತುಂಬ ಇಷ್ಟ ಬಾಳೆಹಣ್ಣು. ಆ್ಯಂಡ್ ಆರ್ಗ್ಯಾನಿಕ್ ಹನಿ ಕೂಡ ತೊಗೊಂಡಿದ್ದೀನಿ. ಸೊ ಇದು ಇಲ್ಲಿಟ್ಟಿದ್ದೀನಿ. ಅಂದರೆ ಇದು ಫ್ರಿಜ್ಜಲ್ಲಿ ಹೋಗುತ್ತೆ. ಸ್ವಲ್ಪ ಹೀಗೆ ಇಟ್ಟಿದ್ದೀವಿ, ತುಂಬ ಜಾಸ್ತಿ ತೊಗೊಂಡಿದ್ವಲ್ಲ ಅದಕ್ಕೋಸ್ಕರ. ಆ್ಯಂಡ್ ಏಕೆ ಇದೆ ಲೆಮನ್. ಈ ಲೆಮನ್ ಅಂತೂ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು, ತುಂಬ ಸಖತ್ತಾಗಿದೆ. ಇಲ್ಲಿ ನೋಡಿ ಎಷ್ಟು ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಇಷ್ಟು. हाँ ठीक है दी. आज वेजिटेबल भी ज़्यादा है. ನಮ್ಮ ಅತ್ತೆ ಮಗಳಿಗೆ ಯಾವಾಗನ ಏನೇ ಹಾಕೋದು ಯಾವಾಗನ ಏನೇ ಹಾಕೊಳ್ಳಿ अच्छा ಅಂತಂತೆ. मुझे जब पसंद आता है तब मैं बोलती हूँ अच्छा है. which attracts to my eyes I will tell to each and everyone, not only her, whoever मुझे जो पसंद आता है उन लोगों को बोलती हूँ वाह which nice. ಸರಿ, ಓಕೆ ಫ್ರೆಂಡ್ಸ್. all are pure and fresh vegetables, fresh fruits, very nice. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ, ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನನಗೆ ಗೊತ್ತಿಲ್ಲ, ವ್ಯೂಸ್ ಸ್ವಲ್ಪ ಕಡಿಮೆ ಬರುತ್ತೆ ನನಗೆ, ಬಟ್ ಇಟ್ಸ್ ಓಕೆ, ನೋಡೋಣ. ಜಸ್ಟ್ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಅರ್ಥ ಆಯ್ತಾ? ಸ್ವಲ್ಪ ಕನ್ನಡ ಅರ್ಥ ಆಗುತ್ತೆ. ಒಂದ್ಸಲ ಇವ್ರ ಜೊತೆ ಪೂರ್ತಿ ಕನ್ನಡ ಮಾತಾಡಬೇಕು, ಅವಾಗ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.